ಓಂಕಾರ ಜಪ ಮಾಡುವ ಪ್ರಣವ ಸಿದ್ಧಿಯನ್ನು ಮಾಡುವ ಯತಿಗಳಿಗೆ ಇದು ಒಂದೊಂದು ಮುಹೂರ್ತಗಳು ಕೂಡ ಯೋಗ್ಯತೆಯನ್ನು ತಂದುಕೊಡುತ್ತದೆ. ಈ ಮುಹೂರ್ತದಲ್ಲಿ ಭಾಗ್ಯ ಕೂಡ ಮಂತ್ರ ಸಿದ್ಧಿಗಳು, ಭಗವಂತನ ಅನುಗ್ರಹವೂ ಆಗುತ್ತದೆ. ಮೂರನೆಯದ್ದು ಮುಹೂರ್ತವೇ ಕಟ್ಟಿಗೆಯ ಮುಹೂರ್ತ. ಸಾಮಾನ್ಯವಾಗಿ ಅಡಿಗೆ ಮಾಡಬೇಕಾದ್ರೆ ಈಗಿನ ಕಾಲದಲ್ಲಿ ನಮಗೆ ಗ್ಯಾಸ್, ಎಲೆಕ್ಟ್ರಿಕಲ್ ಸ್ಟವ್ ಅಥವಾ ಬಯೋಗ್ಯಾಸ್ ಇತ್ಯಾದಿಗಳೆಲ್ಲ ಬಂದಿದೆ. ಆದರೆ ದೇವರ ನೈವೇದ್ಯಕ್ಕೆ ಮಾತ್ರ ಕಟ್ಟಿಗೆಯಿಂದಲೇ ಅದು ಅನ್ನವನ್ನು ಮಾಡಬೇಕು ಎನ್ನುವಂಥ ಪದ್ಧತಿ. ಅಂತಹ ಕಟ್ಟಿಗೆಯನ್ನು ಎಲ್ಲ ಸಂಗ್ರಹ ಮಾಡ್ತಾರೆ. ಆದರೆ ಸಂಗ್ರಹ ಅಂದರೆ ರಾಶಿಯಾಗಿ ಪೇರಿಸಿಡುತ್ತಾರೆ. ಹಾಗಲ್ಲ. ಉಡುಪಿಯ ಕಟ್ಟಿಗೆ ರೇತದ ಮಹತ್ವವೇ ಒಂದು ವೈಶಿಷ್ಟ್ಯ. ಏನು ಕೇಳಿದರೆ ಆ ಕಟ್ಟಿಗೆಯನ್ನು ರಥದ ಹಾಗೆ ತಾವು ಸಂಗ್ರಹ ಮಾಡಿರ್ತಾರೆ. ಸಾಮಾನ್ಯವಾಗಿ ನೀವಿಲ್ಲಿ ನೋಡಬಹುದು, ಈ ರೀತಿಯಾದಂಥ ಒಂದು ಪ್ರತಿಕೃತಿ ಇದು. ಈ ರೀತಿಯಾಗಿ ಮಾಡಿದಾಗ ಇದರಲ್ಲಿ ಒಂದು ಚೂರು ಒಳಗೆ ನೀರು ಹೋಗೋದಿಲ್ಲ. ಯಾವುದೇ ಸುನಾಮಿ ಇತ್ಯಾದಿ ಬಿರುಗಾಳಿ ಬರಲಿ ಅದು ಯಾವುದು ಕೂಡ ಕದಡೋದಿಲ್ಲ. ಯಾಕೆ ಕೇಳಿದರೆ ಆ ರೀತಿಯಾದಂಥ ಒಂದು ಸ್ಟ್ರಕ್ಚರ್ನಲ್ಲಿ ಅದನ್ನು ಕಟ್ಟಲಾಗುವುದು. ಅದಕ್ಕೆ ಹತ್ತಲಿಕ್ಕೆ ಬೇಕಾದ ಮೆಟ್ಟಿಲುಗಳು, ಮೇಲೆ ಕಲಶಗಳನ್ನು, ಆಚೆ ಈಚೆ ಪತಾಕೆಗಳನ್ನು, ಎದುರುಗಡೆ ವಿಗ್ರಹಗಳನ್ನು, ಹೀಗೆಲ್ಲ ಅದನ್ನು ಮಾಡಿ ಅದನ್ನು ಕೃಷ್ಣನಿಗೆ ಅರ್ಪಿಸಲಾಗುವುದು. ಈ ಕಟ್ಟಿಗೆಗಳನ್ನು ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಅದನ್ನು ತುಂಡು ಮಾಡಲಾಗುತ್ತೆ. ಈ ಆಷಾಢ ಮಾಸದಲ್ಲಿ ಯಾಕೆ ಅಂತ ಕೇಳಿದರೆ ಕಾರಣ ಇಷ್ಟೇ, ಆ ಮರಗಳನ್ನು ಕಡಿದ್ರೆ ಅದು ಮತ್ತೆ ಚಿಗುರಿಕೊಳ್ಳತ್ತೆ ಅಂತ ಕಟ್ಟಿಗೆ ರಥವನ್ನು ಕಾರಿ ಮರದ ಕಟ್ಟಿಗೆಗಳಿಂದ ಸಂಗ್ರಹ ಮಾಡಲಾಗುತ್ತದೆ. ಯಾಕೆ ಈ ಕಾರಿ ಮರಗಳು ಅಥವಾ ಕಾರ್ಮಾರು ಅಂತ ಕರೀತೇವೆ ಕೇಳಿದರೆ ಅದರದ್ದು ಬೆಳಕು ಮತ್ತು ಅದರದ್ದು ಶಾಖ ಅದು ತೀಕ್ಷ್ಣ, ಮತ್ತು 2 ವರ್ಷ ಸಂಗ್ರಹ ಮಾಡಿಟ್ಟರು ಕೂಡ ಅದು ಹಾಳಾಗೋದಿಲ್ಲ. ಹಾಗಾಗಿ ಅಂತಹ ಕಾರಿ ಮರಗಳನ್ನು ಬೆಳೆಸಲಿಕ್ಕೋಸ್ಕರನೇ ಶಿರೂರು ಮಠದಲ್ಲಿ ಒಂದಿಷ್ಟು ಜಾಗಗಳನ್ನು ಕಾದಿರಿಸಲಾಗಿದೆ. ಒಂದು ಸಲ ಆಷಾಢ ಮಾಸದಲ್ಲಿ ತುಂಡು ಮಾಡಿತು ಕೇಳಿದರೆ ಮತ್ತೊಂದು ಪರ್ಯಾಯ ಬರುವಾಗ ಅದು ಸಾಮಾನ್ಯವಾಗಿ ಬೆಳೆದಿರ್ತದೆ. ಆದರೆ ಶಿರೂರು ಮಠದಲ್ಲಿ ಅದಕ್ಕಂತಲೇ ಮೀಸಲಾಗಿ ಇಟ್ಟದ್ರಿಂದ ಆ ಪ್ರದೇಶದಿಂದ ಮತ್ತೆ 16 ವರ್ಷ ಅಲ್ಲ, ಮತ್ತೊಂದು ಟರ್ಮ್ ಅಂದರೆ 32 ವರ್ಷಗಳಾದ ಬಳಿಕ ಆ ಜಾಗದಿಂದ ತುಂಡು ಮಾಡಲಾಗುತ್ತದೆ. ಈ ಸಲ ಅಂತೂ 58 ದಿನಗಳಲ್ಲಿ ಈ ಕಾರ್ಯ ಪೂರ್ತಿಗೊಂಡು ಅದು ಕೃಷ್ಣನಿಗೆ ನಾವು ಅರ್ಪಣೆ ಮಾಡಿದ್ದೇವೆ. ಇದರಲ್ಲಿ ಊರ ಪರವೂರ ಭಕ್ತರದ್ದೆಲ್ಲರ ಸಹಕಾರ ಇದೆ. ಈ ಕಟ್ಟಿಗೆಗಳನ್ನು ಯಾರು ಸಂಗ್ರಹ ಮಾಡಬೇಕು ಕೇಳಿದರೆ ಸಾಮಾನ್ಯವಾಗಿ ಎಲ್ಲ ಕೆಲಸದವರು ಮಾಡ್ತಾರೆ ಅಂತ. ಆದರೆ ಶಿರೂರು ಪರ್ಯಾಯದ ವೈಶಿಷ್ಟ್ಯ ಏನು ಕೇಳಿದರೆ ಆ ಕಟ್ಟಿಗೆ ಮುಹೂರ್ತಕ್ಕೆ ಭಕ್ತರೇ ತಾವೇ ಕಲ್ಸಂಕದಿಂದ ಅಲ್ಲಿರುವಂಥ ಶಿರೂರು ಮಠದ ತೋಟದಿಂದ ಅದನ್ನು ಸಂಗ್ರಹ ಮಾಡಿ ಪ್ರತಿಯೊಬ್ಬರು ಅದನ್ನು ಹೊತ್ತುಕೊಂಡು ಬರಬೇಕಾದ್ರೆ ಜೋರಾಗಿ ಮಳೆ ಬರ್ತಾ ಇತ್ತು. ಆದರೂ ಕೂಡ ಒದ್ದೆ ಆಗಿಕೊಂಡು ಕೃಷ್ಣನ ಸೇವೆ ಅಂತ ಎಲ್ಲ ಆ ಕೈಂಕರ್ಯವನ್ನು ಮಾಡಿದ್ದಾರೆ. ಆ ಸ್ಪರ್ಶ ಮಾಡಿದ ಕಟ್ಟಿಗೆಯ ರಾಶಿಯೇ ಕಟ್ಟಿಗೆಯ ರಥವಾಗಿ ಅದು ರೂಪುಗೊಂಡಿದೆ. ಹಾಗಾಗಿ ಒಂದೊಂದು ಮುಹೂರ್ತಗಳು ಕೂಡ ಕೇವಲ ಸಾಂಕೇತಿಕ ಅಲ್ಲ, ಅದು ಪ್ರಾಯೋಗಿಕವೂ ಹೌದು, ಮತ್ತೆ 4 ಜನರಿಗೆ ಉಪಕಾರಿಯೂ ಹೌದು. ಮುಂದೆ ಬರುವಂತಹ ಒಂದು ಮುಹೂರ್ತವೇ ಅದು ಧಾನ್ಯ ಮುಹೂರ್ತ. ಕೇವಲ ಅಕ್ಕಿಯನ್ನು ಮಾತ್ರ ಸಂಗ್ರಹ ಮಾಡಿಡುವುದಲ್ಲ, ಅದಕ್ಕೆ ಬೇಕಾದಂಥ ಮೂಲ ರೂಪವಾದಂತಹ ಭತ್ತವನ್ನು ಸಂಗ್ರಹ ಮಾಡುವಂಥದ್ದು. ಅಥವಾ ಅರಳನ್ನು ಮಾಡ್ತೇವೆ. ಕೃಷ್ಣನಿಗೆ ಅರಳು, ಅರಳಿನ ಉಂಡೆ, ಅದರಲ್ಲಿ ಬರುವಂಥ ಖಾದ್ಯಗಳು ಅದೆಲ್ಲವೂ ಭಗವಂತನಿಗೆ ಇಷ್ಟ. ಹಾಗಾಗಿ ಅದಕ್ಕೆ ಬೇಕಾದ ಮೂಲ ದ್ರವ್ಯ ಯಾವುದು ಕೇಳಿದರೆ ಭತ್ತ. ಈ ಭತ್ತವನ್ನು ಸಂಗ್ರಹ ಮಾಡುವುದೇ ಧಾನ್ಯ ಮುಹೂರ್ತ. ಅಲ್ಲಿಗೆ ಕೃಷ್ಣ ಮಠದ ಪ್ರವೇಶ ಆರಂಭ ಅಂತ ಅರ್ಥ. ಧಾನ್ಯ ಮುಹೂರ್ತದ ಹೊತ್ತು ಈ ಕೃಷ್ಣ ಮಠಕ್ಕೆ ತೆರಳಿ ಅಲ್ಲಿ ಈ ಯಾವ ಮುಡಿಯಲ್ಲಿ ಭತ್ತವನ್ನು ಸಂಗ್ರಹ ಮಾಡಿರ್ತೇವೆ ಅದನ್ನು ಕೊಂಡೋಗಿ ಪೇರಿಸಿ ಅದರಲ್ಲಿ ಧಾನ್ಯಲಕ್ಷ್ಮಿಯನ್ನು ಪೂಜೆ ಮಾಡ್ತೇವೆ. ಹಾಗಾದರೆ ಯಾಕೆ ಈ ಭತ್ತಕ್ಕಿಷ್ಟು ಮಹತ್ವ ಕೇಳಿದರೆ ಭತ್ತದ ಹೊರಗಡೆ ಅದನ್ನು ಉಮಿ ಅಂತ ಕರೀತೇವೆ, ಅದನ್ನು ಹೊಟ್ಟು ಅಂತ ಕರೀತೇವೆ. ಇದು ಅಜ್ಞಾನ. ಒಳಗಿರುವ ಯಾವ ಅಕ್ಕಿ ಉಂಟು, ಭತ್ತದ ಒಳಗಿರುವಂಥದ್ದು ಅದು ಜ್ಞಾನ. ಜ್ಞಾನಕ್ಕೆ ಆವರಕವಾಗಿ ಅಜ್ಞಾನ ಇರುತ್ತದೆ. ಅಜ್ಞಾನ ಹೋಗಲಾಡಿಸಿದಾಗ ಒಳಗಿರುವ ಜ್ಞಾನ ಅದು ಪ್ರಕಾಶಗೊಳ್ಳುತ್ತೆ. ಇದು ಆಚಾರ್ಯರ ಸಿದ್ಧಾಂತ. ಈ ಭತ್ತ ಅಂದ್ರು, ಪ್ರಣವ ಅಂದ್ರು, ಓಂಕಾರ ಅಂದ್ರು ಒಂದೇ. ಯಾಕೆ ಕೇಳಿದರೆ ಎಲ್ಲ ಆಹಾರಕ್ಕೆ ಮೂಲ ದ್ರವ್ಯ ಭತ್ತ. ಹಾಗೆಯೇ ಇಲ್ಲಿ ಕೂಡ ಎಲ್ಲ ಅಕ್ಷರಗಳಿಗೆ ಮೂಲ ಯಾವುದು ಕೇಳಿದರೆ ಓಂಕಾರ. ಹಾಗಾಗಿ ಓಂಕಾರ ಜಪ ಮಾಡುವ ಪ್ರಣವ ಸಿದ್ಧಿಯನ್ನು ಮಾಡುವ ಯತಿಗಳಿಗೆ ಇದು ಒಂದೊಂದು ಮುಹೂರ್ತಗಳು ಕೂಡ ಯೋಗ್ಯತೆಯನ್ನು ತಂದುಕೊಡುತ್ತದೆ. ಈ ಮುಹೂರ್ತದಲ್ಲಿ ಭಾಗ್ಯ ಕೂಡ ಮಂತ್ರ ಸಿದ್ಧಿಗಳು, ಭಗವಂತನ ಅನುಗ್ರಹವೂ ಆಗುತ್ತದೆ. ಈ ಭತ್ತವನ್ನು ರಥಬೀದಿಯಲ್ಲಿ ತಾವೆಲ್ಲ ಹೊತ್ತುಕೊಂಡು ಹೋಗಿ ಅನಂತೇಶ್ವರ, ಚಂದ್ರಮೌಳೀಶ್ವರ, ಕನಕನಗುಡಿ, ಹಾಗೆಯೇ
ಮುಖ್ಯಪ್ರಾಣ ಕೃಷ್ಣದೇವರ ಬಳಿ ಎಲ್ಲ ಪ್ರಾರ್ಥನೆ ಮಾಡಿಕೊಂಡು ಈ ಎಲ್ಲ ಮುಹೂರ್ತಗಳನ್ನು ನೆರವೇರಿಸುತ್ತೇವೆ. ಯಾಕೆ ಕೇಳಿದರೆ, ನಾಹಂಕರ್ತ ಹರಿಕರ್ತ, ನಾವು ಮಾಡುವುದೇ ಅಲ್ಲ, ನಾವು ನಿಮಿತ್ತ ಮಾತ್ರ. ಪ್ರಾಣದೇವರು ಕೃಷ್ಣದೇವರ ಪೂಜೆಗಳನ್ನು ಎಲ್ಲ ದೇವಾದಿ ದೇವತೆಗಳು ನಮ್ಮಲ್ಲಿ ಇದ್ದುಕೊಂಡು ನಡೆಸ್ತಾರೆ. ಈ ಭತ್ತ ಮುಹೂರ್ತದಿಂದಾಗಿ ದವಸ ಧಾನ್ಯಗಳ ಸಮೃದ್ಧಿ ಎನ್ನುವಂಥದ್ದು ಆಗ್ತದೆ. ಹಾಗಾಗಿ ಅಲ್ಲಿಂದ ನಮ್ಮ ಏನೊಂದು ಕೋಶಾಗಾರ ಅಥವಾ ಗೋಡೌನ್ ಕಡಿತೇವೆ, ಬಡಗುಮಾಳಿಗೆ ಅಂತ ಕರಿತೇವೆ, ಅದು ತುಂಬಿ ತುಳುಕಬೇಕು ಎನ್ನುವಂಥದ್ದು ಅಭಿಪ್ರಾಯ. ಆ ದಿನ ಕಲಶವನ್ನು ಹಿಡ್ಕೊಂಡು ಹೋಗಿ ಕಟ್ಟಿಗೆ ರಥಕ್ಕೆ ಇಡ್ತೇವೆ. ಇದರಿಂದಾಗಿ ಕಟ್ಟಿಗೆ ರಥವನ್ನು ಕೂಡ ಕೃಷ್ಣನಿಗೆ ಅರ್ಪಿಸ್ತೇವೆ.